ಡಿವೋರ್ಸ್ ಫ್ಯಾನ್ಸ್ ಬಗ್ಗೆ ಒಂದು ಡೈಲಾಗು. ಇನ್ನು ಸುದೀಪಣ್ಣ ಫ್ಯಾನ್ಸ್ ಇರ್ತಾರೆ, ಸುದೀಪಣ್ಣ ಫ್ಯಾನ್ಸ್ ಬಗ್ಗೆ ಒಂದು ಡೈಲಾಗು ಓಕೆನಾ? ಅಣ್ಣ ಸುಮ್ಮನೆ ಎಲ್ಲೂ ಬರಲ್ಲ, ಬಟ್ ಬಂದೆ ಅಂದ್ರೆ 100% ಖುಷಿ ಪಡಿಸೋ ಹೋಗೋದು. ಅಣ್ಣ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಒಂದು ಡೈಲಾಗು. ಊಟ ಚೆನ್ನಾಗಿರ್ಬೇಕಂದ್ರೆ ಮಾಡ್ಬೇಕು ಅಣ್ಣ, ಊಟ ಚೆನ್ನಾಗಿರ್ಬೇಕಂದ್ರೆ ಹಾಕ್ಬೇಕು ಉಪ್ಪು, ಊಟ ಚೆನ್ನಾಗಿರ್ಬೇಕಂದ್ರೆ ಹಾಕ್ಬೇಕು ಉಪ್ಪು. ಯಾವತ್ತಿದ್ರು ಅಭಿಮಾನಿಗಳ ಮನೆ ದೇವರು ನಮ್ಮ ಅಣ್ಣ ಅಪ್ಪ. ಬಾಸ್ ಬಗ್ಗೆ, ಡಿ ಬಾಸ್ ಬಗ್ಗೆ ಅಣ್ಣ, ನಾವೇನೇ ತಗೋಬೇಕಂದ್ರೂ ಕೊಡ್ಬೇಕು ಕಾಸು, ನಾವೇನೇ ತಗೋಬೇಕಂದ್ರೂ ಕೊಡ್ಬೇಕು ಕಾಸು. ಆದ್ರೆ ಎಷ್ಟು ಕಾಸು ಕೊಟ್ಟರು ಅವ್ರ ಪ್ರೀತಿಗೆ ಬೆಲೆ ಕಟ್ಟಕ್ಕಾಗಲ್ಲ, ಯಾಕಂದ್ರೆ ಅಲ್ಲಿರೋದು ದೀಪ. ನಮ್ಮ ಕಿಚ್ಚಬ ಸುದೀಪ್ ಸರ್ ಅಣ್ಣ, ಆಟಿಟ್ಯೂಡ್ ಹೇಳ್ದಿರೋನು ಬಚ್ಚ, ಆಟಿಟ್ಯೂಡ್ ಹೇಳ್ದಿರೋನು ಬಚ್ಚ, ಅಂತ ಆಟಿಟ್ಯೂಡ್ಗೆ ಕಿಂಗು ನಮ್ಮ ಅಣ್ಣ ಕಿಚ್ಚ. ಥ್ಯಾಂಕ್ ಯು. ಮತ್ತೆ ಇನ್ನೊಂದೇನು ಗೊತ್ತಾ, ಒಂದೇ ನಿಮಿಷ ನಾನೊಂದು ಹೇಳ್ಬಿಡ್ತೀನಿ. ಇನ್ನೊಂದೇನು ಗೊತ್ತಾ, ಇವಾಗ ನಾನು ಎಷ್ಟು ಹೀರೋಗಳು, ಇನ್ನೂ ತುಂಬಾ ಜನ ಹೀರೋಗಳಿದ್ದಾರೆ. ಶಿವಣ್ಣ ಇದ್ದಾರೆ, ದುನಿಯಾ ವಿಜಯ್ ಅವರು ಇದ್ದಾರೆ, ಧ್ರುವ ಸರ್ಜಾ ಅವರು ಇದ್ದಾರೆ, ಉಪೇಂದ್ರ ಅವರು ಇದ್ದಾರೆ. ಇವರೆಲ್ಲರೂ ಕಷ್ಟಪಡ್ತಿರೋದು ನಾವು ಸ್ಟಾರ್ ಆಗಬೇಕು, ನಾವು ಬಾಸ್ ಆಗಬೇಕು ಅಂತ ಅಲ್ಲ. ಇವರೆಲ್ಲ ಕಷ್ಟಪಡ್ತಿರೋದು ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳಿಬೇಕು, ನಮ್ಮ ಕನ್ನಡ ಬೆಳಿಬೇಕು ಅಂತ ಅಂದ್ಬಿಟ್ಟು. ಸೊ ಪ್ರತಿಯೊಬ್ಬರು ಕನ್ನಡ ಸಿನಿಮಾನ ನೋಡಿ, ಕನ್ನಡ ಸಿನಿಮಾನ ಬೆಳೆಸಿ. ಜೈ ಕನ್ನಡ ಮತ್ತು ಜೈ ಹಿಂದ್ ಮತ್ತೆ ಹೇಳ್ತಾ ಇದ್ದೀನಿ. ಕನ್ನಡ ಸಿನಿಮಾನ ದಯವಿಟ್ಟು ಸಪೋರ್ಟ್ ಮಾಡಿ. ಉಪೇಂದ್ರ ಫ್ಯಾನ್ಸ್ ಇದ್ದಾರೆ ಅಣ್ಣ. ಅಣ್ಣ ರಾತ್ರಿ ಹೊತ್ತು ಕಾಣಿಸ್ತಾರೆ ಎಲ್ಲರಿಗೂ ಚಂದ್ರ, ರಾತ್ರಿ ಹೊತ್ತು ಕಾಣಿಸ್ತಾರೆ ಎಲ್ಲರಿಗೂ ಚಂದ್ರ. ಆ ಚಂದ್ರನ ಬೇಕಾದ್ರೂ ಸೈಕ್ ಮಾಡ್ತಾರೆ, ಅವರೇ ಬಾಸು ಉಪೇಂದ್ರ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಹಿಂಗೆ ಇರಲಿ. ಥ್ಯಾಂಕ್ ಯು. ಹಿಂಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಅಂಡ್ ಯಾರ್ಯಾರು ಚಿಕ್ಕ ಮಕ್ಳಿದ್ದೀರಾ, ಮಕ್ಳಂದ್ರೆ ಏನು ನೀವು ಅನ್ಕೋತೀರಾ, ಇವನು ಯಾರು ನನಗೆ ಮಗು ಅಂತವನೇ ಅಂತ ಅಂದ್ಬಿಟ್ಟು. ಸೊ ಆ ಥರ ಅಲ್ಲ. ಅರೆ ನಾನು ಏನು ಹೇಳ್ತಾ ಇದ್ದಾರೆ, ನಿಮ್ಗೆ ಏನಾದ್ರು ಪ್ಯಾಷನ್ ಇದ್ರೆ ಅಥವಾ ನಿಮ್ಗೆ ಏನಾದ್ರು ಟ್ಯಾಲೆಂಟ್ ಇದ್ರೆ, ಡ್ಯಾನ್ಸು ಇಲ್ಲ ಹಾಡಾಡೋದು, ಸಿಂಗರು, ಅಥವಾ ಏನಾದ್ರು ನೀವು ಪ್ಯಾಷನ್ ರೀಲ್ಸ್ ಮಾಡ್ತಾ ಇದ್ರೆ, ಏನೇ ಇದ್ರು ನಿಮ್ಮ ಅಪ್ಪ ಅಮ್ಮ ಬೈದ್ರೆ ಮಾತ್ರ ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಅಪ್ಪ ಅಮ್ಮಂಗೆ ಮಾತ್ರ ತಲೆ ಕೆಡಿಸ್ಕೊಳ್ಳಿ, ಬೇರೆ ಯಾರಿಗೂ ತಲೆ ಕೆಡಿಸ್ಕೋಬೇಡಿ. 100,000 ಜನ 100 ಹೇಳ್ತಾರೆ ಇರ್ತಾರೆ, 1000 ಹೇಳ್ತಾರೆ ಇರ್ತಾರೆ. ಯಾರು ಏನಾದ್ರು ಅನ್ಕೊಳ್ಳಿ, ಅಪ್ಪ ಅಮ್ಮಂಗೆ ಮಾತ್ರ ಯಾವತ್ತೂ ನೋಯಿಸ್ಬೇಡಿ. ಅಪ್ಪ ಅಮ್ಮಂಗೆ ಏನಾದ್ರು ನೋವಾಯ್ತು ಅಂದ್ರೆ ನೀವು ಮನುಷ್ಯನೇ ಅಲ್ಲ ಅಂತ ಅರ್ಥ. ಅಪ್ಪ ಅಮ್ಮ ನಾನು ಇದೀನಿ ಹೋಗೋ ಅಂತ ಅಂದ್ರೆ ಏನಾಗುತ್ತಾಗ್ಲಿ, ಬಂಡೆ ಬೇಕಾದ್ರೂ ಗುದ್ಕೊಂಡು ಹೋಗ್ಬಿಡ್ರಿ ಕನಕಪುರಕ್ಕೆ. ಥ್ಯಾಂಕ್ ಯು. ಡ್ಯಾನ್ಸ್ ಎಂಜಾಯ್ ಮಾಡಿರಿ. ಸಾರಿ ಸ್ವಲ್ಪ 5 ನಿಮಿಷ ನಿಮ್ದೆಲ್ಲ ಟೈಮ್ ವೇಸ್ಟ್ ಮಾಡಿದೆ, ದಯವಿಟ್ಟು ಕ್ಷಮಿಸಿ. ಮತ್ತೆ ಇಷ್ಟ ಆಗಿರೆ ಖುಷಿ ಪಡಿ. ಅಂಡ್ ಇವಾಗ ಡ್ಯಾನ್ಸ್ ಮತ್ತೆ ಸೇಮ್ ಜಿಂಗನಕ. ಬಹಳ ಅದ್ಭುತವಾಗಿ ಎಲ್ಲನ್ನ ರಂಜಿಸಿದಂತಹ ನವಾಜ್ ರವರಿಗೆ ತುಂಬ ಹೃದಯದ ಧನ್ಯವಾದಗಳು.